ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಸ್ಕಾಲರ್ಶಿಪ್ ನ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ HDFC ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು HDFC ಸ್ಕಾಲರ್ಶಿಪ್ ಗೆ ಅಪ್ಲಿಕೇಶನ್ ಹಾಕಬಹುದು, ವಿದ್ಯಾರ್ಥಿ ವೇತನ ಪಡೆದುಕೊಳ್ಳಬಹುದು, ಎಲಿಜಿಬಿಲಿಟಿ ಏನು, ಕಂಡೀಷನ್ಸ್ ಏನು, ಯಾರು ಅಪ್ಲೈ ಮಾಡಬಹುದು, ಎಷ್ಟು ಅಮೌಂಟ್ ಬರುತ್ತೆ, ಎಲ್ಲ ಮಾಹಿತಿಗಳನ್ನು ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಬಹುದು. HDFC ಬ್ಯಾಂಕ್ ಅಂಡರ್ ನಿಮಗೆ ಈ ಸ್ಕಾಲರ್ಶಿಪ್ ನ ಪ್ರೊವೈಡ್ ಕೂಡ ಮಾಡ್ತಾರೆ. ಸ್ಕಾಲರ್ಶಿಪ್ ಬಂದ್ಬಿಟ್ಟು HDFC ಬ್ಯಾಂಕ್ ಪರಿವರ್ತನ್ ECSS ಪ್ರೋಗ್ರಾಮ್ ಅಂತ ಹೇಳಿ ಕರೀತಾರೆ. ಎಲ್ಲ ವಿದ್ಯಾರ್ಥಿಗಳು ಅಂಡ್ ಡಿಗ್ರಿ, ಮಾಸ್ಟರ್ ಡಿಗ್ರಿ, 1ನೇ ತರಗತಿಯಿಂದ ಮಾಸ್ಟರ್ ಡಿಗ್ರಿ ವರೆಗೂ ಕೂಡ ಎಲ್ಲ ಕೂಡ ಅಪ್ಲಿಕೇಶನ್ ಹಾಕ್ಬಹುದು. ಆನ್ಲೈನ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಹುದು. ನಿಮಗೆ ಬರುತ್ತಾ ಬಿಡುವ ಸೆಕೆಂಡ್ರಿ, ಬಟ್ ಅಪ್ಲಿಕೇಶನ್ ಹಾಕೋದ್ರು ಸೂಕ್ತ ಅಂತ ಇಷ್ಟಪಡ್ತೀನಿ. ಸ್ಕಾಲರ್ಶಿಪ್ ಹೆಸರು ಬಂದ್ಬಿಟ್ಟು HDFC ಬ್ಯಾಂಕ್ ಪರಿವರ್ತನ್ ಸ್ಕಾಲರ್ಶಿಪ್ ಅಂತ ECSS ಪ್ರೋಗ್ರಾಮ್ ಅಂತ ಕರೀತಾರೆ. ಕೊನೆಯ ದಿನಾಂಕ 30 ಅಕ್ಟೋಬರ್, ಅಂದ್ರೆ ಮುಂದಿನ ತಿಂಗಳು ಎಂಡ್ವರೆಗೂ ನಿಮಗೆ ಟೈಮ್ ಇದೆ, ಅಪ್ಲಿಕೇಶನ್ ಹಾಕ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಏನು ಮಿನಿಮಮ್ ಎಲಿಜಿಬಿಲಿಟಿ ಅಂದ್ರೆ ಕನಿಷ್ಠ ನೀವು 55% ಅಂಕಗಳನ್ನ ಪಡ್ಕೋಬೇಕಾಗುತ್ತೆ. 100ಕ್ಕೆ 55% ಅಂಕಗಳು. ಅಂಡ್ ನಿಮ್ಮ ವಾರ್ಷಿಕ ಆದಾಯ ಬಂದ್ಬಿಟ್ಟು 2.5 ಲಕ್ಷಕ್ಕಿಂತ ಒಳಗಡೆ ಇರಬೇಕು, 2.5 ಲ್ಯಾಕ್ ಬಿಲೋ ಇರಬೇಕು. ನೀವು ಸರ್ಕಾರಿ, ಖಾಸಗಿ, ಅನುದಾನಿತ ಶಾಲೆ ಅಥವಾ ಕಾಲೇಜುಗಳಲ್ಲಿ ನೀವು ವ್ಯಾಸಂಗ ಮಾಡಿರ್ಬೇಕು, ಇವರು ಕೂಡ ಎಲಿಜಿಬಲ್ ಆಗ್ತೀರಾ. ನಂತರ ತರಗತಿಯವರು ಎಷ್ಟು ಅಮೌಂಟ್ ಬರುತ್ತೆ, ವಿದ್ಯಾರ್ಥಿ ವೇತನ ಎಷ್ಟು ಬರುತ್ತೆ ಅನ್ನೋದಾದ್ರೆ, ನೀವೇನಾದ್ರೆ 1ನೇ ತರಗತಿಯಿಂದ 6ನೇ ತರಗತಿವರೆಗೂ ಓದ್ತಾ ಇದ್ರೆ ನಿಮ್ಗೆ 15,000 ಬರುತ್ತೆ. ನೀವೇನಾದ್ರೆ 7ನೇ ತರಗತಿಯಿಂದ 12ನೇ ತರಗತಿ ITI ಅಥವಾ ಡಿಪ್ಲೊಮಾ ಕೂಡ ಮಾಡ್ತಾ ಇದ್ರೆ ನಿಮಗೆ 18,000 ಬರುತ್ತೆ. ಯಾವುದೇ ರೀತಿ ಡಿಗ್ರಿ ಮಾಡ್ತಾ ಇದ್ರೆ 35,000 ಬರುತ್ತೆ. ಯಾವುದೇ ರೀತಿ ಸ್ನಾತಕೋತ್ತರ ಪದವಿ ಲೈಕ್ BTech, MBBS, MBA, MArch, ನರ್ಸಿಂಗ್ ಆ ರೀತಿ ಮಾಡ್ತಾ ಇದ್ರೆ ನಿಮಗೆ 75,000 ರೂಪಾಯಿ ಬಂದ್ಬಿಟ್ಟು ನಿಮಗೆ ಜಮೆ ಆಗುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗ್ತೀರಾ ಅಂದ್ರೆ 1ನೇ ತರಗತಿಯಿಂದ 12ನೇ ತರಗತಿ ವಿದ್ಯಾರ್ಥಿಗಳು, ITI, ಡಿಪ್ಲೊಮಾ ಅಂಡ್ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು, UG ಯಾರೆಲ್ಲ UG ಕೋರ್ಸಸ್ ಮಾಡ್ತಾ ಇದಾರೆ ಅಂದ್ರೆ ಲೈಕ್ BCom, BSc, BA, BCI, MCom, MCA, MTech, MBA ಇವರು ಕೂಡ ಎಲಿಜಿಬಲ್ ಆಗ್ತೀರಾ. ಅಂಡ್ ನಿಮಗೆ ಯಾರೆಲ್ಲ ವೃತ್ತಿಪರ ಕೋರ್ಸಸ್ಗಳು ಲೈಕ್ BTech, MBBS, LLB, BArch, ನರ್ಸಿಂಗ್ ಕೂಡ ಮಾಡ್ತಾ ಇದ್ದಾರೆ, ವೃತ್ತಿಪರ ಕೋರ್ಸಸ್ಗಳು ಕೂಡ ಅವರು ಕೂಡ ಎಲಿಜಿಬಲ್ ಕೂಡ ಆಗ್ತೀರಾ. ಅವರು ಕೂಡ ಅರ್ಜಿ ಸಲ್ಲಿಸಬೇಕು. ನೀವು ಕನಿಷ್ಠ 55% ಅಂಕಗಳನ್ನ ಪಡ್ಕೋಬೇಕು. 100ಕ್ಕೆ 55% ನೀವು ಕಡ್ಡಾಯವಾಗಿ ತೆಗೆದುಬೇಕಾಗುತ್ತೆ. ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷದ ಒಳಗೆ ಬೇಕಾಗುತ್ತೆ. ನೀವು ಭಾರತೀಯ ನಿವಾಸಿ ಆಗಿರೋ ಇದಕ್ಕೆ ಎಲಿಜಿಬಲ್ ಕೂಡ ಆಗ್ತೀರಾ. ನೀವು ಲಿಂಕ್ ಕೊಟ್ಟಿರ್ತೀರಿ, ಲಿಂಕ್ ನ ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಗೆ ಅಪ್ಲೈ ಅನ್ನುವಂತ ಬಟನ್ ಕೂಡ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡಿ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ. ನಂತರ ಏನೆಲ್ಲ ಡಾಕ್ಯುಮೆಂಟ್ ಗಳು ಬೇಕು, ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಗಳು ಬೇಕು ಅಂತ ನೋಡೋದಾದ್ರೆ, ನಿಮ್ಮ ಆಧಾರ್ ಕಾರ್ಡ್ ಬೇಕು, ನಿಮ್ಮ ಫೋಟೋ ಬೇಕು, ನಿಮ್ಮ ಮಾರ್ಕ್ಸ್ ಕಾರ್ಡ್ ಬೇಕು, ನಿಮ್ದು ಶಾಲಾ ಕಾಲೇಜು ಪ್ರಮಾಣ ಪತ್ರ, ಸ್ಟಡಿ ಸರ್ಟಿಫಿಕೇಟ್, ನಿಮ್ಮ ಪೋಷಕರ ವಾರ್ಷಿಕ ಆದಾಯ ಪ್ರಮಾಣ ಪತ್ರ, ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ID ಕೂಡ ಬೇಕಾಗಿರುತ್ತೆ. ನೋಡೋದಾದ್ರೆ ಎಲ್ಲ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬೇಕು. 30 ಅಕ್ಟೋಬರ್ ಕೊನೆಯ ದಿನಾಂಕ ಆಗಿರುತ್ತೆ. ನೀವು ಯಾವುದೇ ರೀತಿ ಖಾಸಗಿ, ಸರ್ಕಾರಿ ಕಾಲೇಜಲ್ಲಿ ಕೂಡ ನೀವು ಇದ್ರು ಕೂಡ ಇದಕ್ಕೆ ನೀವು ಕೂಡ ಅರ್ಜಿ ಸಲ್ಲಿಸಬೇಕು. ಇದು ಎಲ್ಲಾ ವಿದ್ಯಾರ್ಥಿಗಳಿಗೆ ಕೊಡೋಕ್ಕಾಗಲ್ಲ ಕೂಡ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ, ಬರುತ್ತೋ ಎಲ್ಲೋ ಸೆಕೆಂಡ್ರಿ, ಬಟ್ ನೀವು ಅರ್ಜಿ ಆಹ್ವಾನ ಮಾಡಿದ್ದಾರೆ, ನೀವು ಅಪ್ಲಿಕೇಶನ್ ಹಾಕಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ನೋಡ್ತೀನಿ, ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.